ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಿಮ್ಮ ಅಭಿಪ್ರಾಯಗಳಿಗೆ ವಿಶೇಷವಂತ ಮನ್ನಣೆ ಖಂಡಿತವಾಗಿಯೂ ಕಾಂಗ್ರೆಸ್ನಲ್ಲಿ ಇದ್ದೇ ಇದೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ, ಇವತ್ತಿನ ಗೊಂದಲಗಳ ಸಿಚುವೇಶನ್ ಅಲ್ಲಿ ನೀವು ಏನಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿವರಗಳನ್ನ ಕೊಟ್ಟಿದ್ದೀರಿ? ಏನು ಬದಲಾವಣೆ ಆಗಬೇಕು ಪಕ್ಷದಲ್ಲಿ ಅಂತ ಅನ್ಸುತ್ತೆ? ನಾವು ಪಕ್ಷದಲ್ಲಿ ಬದಲಾವಣೆ, ಸರ್ಕಾರದಲ್ಲಿ ಬದಲಾವಣೆ ವಿಚಾರದಲ್ಲಿ ಪ್ರಸ್ತಾಪಕ್ಕಿಂತ ಹೆಚ್ಚಾಗಿ ಈಗಿರ್ತಕ್ಕಂಥ ಗೊಂದಲದಿಂದ ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಗೊಂದಲದಿಂದಾಗಿ ನಮ್ಮ ಒಂದು ಕ್ರೆಡಿಬಿಲಿಟಿ ಹಾಳಾಗ್ತಾ ಇದೆ. ಅದನ್ನ ಹಾಳಾಗ್ದಂಗೆ ತಪ್ಪಿಸ್ಬೇಕು ಅಂತಂದ್ರೆ ಕೇಂದ್ರದವರು ತಾವೆಲ್ಲ ಏನಿದ್ದೀರಿ ಹೈಕಮಾಂಡ್ ಅವರಿಗೆ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ಓಕೆ ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಕೆಪಿಸಿಸಿ ಕೂಡ ಅವರ ಜವಾಬ್ದಾರಿ ಕೊಟ್ಟರೆ ಒಳ್ಳೆಯದು. ನೀವು ತಪ್ಪು ತಿಳಿದಿರಿ. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಮೊನ್ನೆಯಿಂದ ಅವ್ರದೇ ಆದಂತಹದ್ದು ಮಾನವ ಬಂಧುತ್ವ ವೇದಿಕೆ ಅಂತ ಹೇಳಿ ಅದನ್ನ ಸಂಘಟನೆ ಬಹಳ ದಶಕಗಳಿಂದ ಮಾಡ್ತಾ ಇದ್ದಾರೆ. ಅದರಿಂದ ಮಾನವ ಬಂಧುತ್ವ ವೇದಿಕೆಯ ಸಿದ್ಧಾಂತಕ್ಕೂ ಅಹಿಂದ ಚಳವಳಿಗೂ ಕೂಡ ಸಾಮ್ಯತೆ ಇದೆ. ಅದರಿಂದ ಅದೇನು ಹೊಸದೇನಲ್ಲ. ಅವರಿಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಕೂಡ ಅವರು ನಿಭಾಯಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದರಂತೆ ಅವ್ರು ನಡೀತಾ ಇದ್ದಾರೆ. ಅಹಿಂದ ನಾಯಕತ್ವದ ಅಥವಾ ಅವರ ಸಿದ್ದರಾಮಯ್ಯನವರ ಬಳಿಕ ಒಬ್ಬ ಉತ್ತರಾಧಿಕಾರಿ ಒಂದು ಸ್ವರೂಪವನ್ನ ಅಥವಾ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ಸಾಧ್ಯನಾ? ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ಇದ್ದೇ ಇರುತ್ತೆ. 100% ಇರುತ್ತೆ. ಈಗ ನಮ್ಮದು ಏನಂದ್ರೆ ಅಸಹಾಯಕ ಸಮುದಾಯ, ಧ್ವನಿ ಇಲ್ಲದೇ ಇರೋ ಸಮುದಾಯಗಳಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಅಸಹಾಯಕ ಸಮುದಾಯಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಿದ್ಧಾಂತ. ಅದಕ್ಕೆ ಬದ್ಧತೆಯನ್ನು ನಾವು ತೋರಿಸಿದ್ದೇವೆ. ಯಾರೆಲ್ಲ ಇದಕ್ಕೆ ಬದ್ಧತೆಯನ್ನು ತೋರಿಸ್ತಾರೋ ಅವ್ರ ಜೊತೆ ನಾವು ಕೆಲಸ ಮಾಡ್ತೇವೆ. ಎಸ್ ಸರ್, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಿಮ್ಮ ಅಭಿಪ್ರಾಯಗಳಿಗೆ ವಿಶೇಷವಂತ ಮನ್ನಣೆ ಖಂಡಿತವಾಗಿಯೂ ಕಾಂಗ್ರೆಸ್ನಲ್ಲಿ ಇದ್ದೇ ಇದೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ, ಇವತ್ತಿನ ಗೊಂದಲಗಳ ಸಿಚುವೇಶನ್ ಅಲ್ಲಿ ನೀವು ಏನಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿವರಗಳನ್ನ ಕೊಟ್ಟಿದ್ದೀರಿ? ಏನು ಬದಲಾವಣೆ ಆಗಬೇಕು ಪಕ್ಷದಲ್ಲಿ ಅಂತ ಅನ್ಸುತ್ತೆ? ನಾವು ಪಕ್ಷದಲ್ಲಿ ಬದಲಾವಣೆ, ಸರ್ಕಾರದಲ್ಲಿ ಬದಲಾವಣೆ ವಿಚಾರದಲ್ಲಿ ಪ್ರಸ್ತಾಪಕ್ಕಿಂತ ಹೆಚ್ಚಾಗಿ ಈಗಿರ್ತಕ್ಕಂಥ ಗೊಂದಲದಿಂದ ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಗೊಂದಲದಿಂದಾಗಿ ನಮ್ಮ ಒಂದು ಕ್ರೆಡಿಬಿಲಿಟಿ ಹಾಳಾಗ್ತಾ ಇದೆ. ಅದನ್ನ ಹಾಳಾಗ್ದಂಗೆ ತಪ್ಪಿಸ್ಬೇಕು ಅಂತಂದ್ರೆ ಕೇಂದ್ರದವರು ತಾವೆಲ್ಲ ಏನಿದ್ದೀರಿ ಹೈಕಮಾಂಡ್ ಅವರಿಗೆ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ಓಕೆ ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಕೆಪಿಸಿಸಿ ಕೂಡ ಅವರ ಜವಾಬ್ದಾರಿ ಕೊಟ್ಟರೆ ಒಳ್ಳೆಯದು. ನೀವು ತಪ್ಪು ತಿಳಿದಿರಿ. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಮೊನ್ನೆಯಿಂದ ಅವ್ರದೇ ಆದಂತಹದ್ದು ಮಾನವ ಬಂಧುತ್ವ ವೇದಿಕೆ ಅಂತ ಹೇಳಿ ಅದನ್ನ ಸಂಘಟನೆ ಬಹಳ ದಶಕಗಳಿಂದ ಮಾಡ್ತಾ ಇದ್ದಾರೆ. ಅದರಿಂದ ಮಾನವ ಬಂಧುತ್ವ ವೇದಿಕೆಯ ಸಿದ್ಧಾಂತಕ್ಕೂ ಅಹಿಂದ ಚಳವಳಿಗೂ ಕೂಡ ಸಾಮ್ಯತೆ ಇದೆ. ಅದರಿಂದ ಅದೇನು ಹೊಸದೇನಲ್ಲ. ಅವರಿಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಕೂಡ ಅವರು ನಿಭಾಯಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದರಂತೆ ಅವ್ರು ನಡೀತಾ ಇದ್ದಾರೆ. ಅಹಿಂದ ನಾಯಕತ್ವದ ಅಥವಾ ಅವರ ಸಿದ್ದರಾಮಯ್ಯನವರ ಬಳಿಕ ಒಬ್ಬ ಉತ್ತರಾಧಿಕಾರಿ ಒಂದು ಸ್ವರೂಪವನ್ನ ಅಥವಾ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ಸಾಧ್ಯನಾ? ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ಇದ್ದೇ ಇರುತ್ತೆ. 100% ಇರುತ್ತೆ. ಈಗ ನಮ್ಮದು ಏನಂದ್ರೆ ಅಸಹಾಯಕ ಸಮುದಾಯ, ಧ್ವನಿ ಇಲ್ಲದೇ ಇರೋ ಸಮುದಾಯಗಳಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಅಸಹಾಯಕ ಸಮುದಾಯಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಿದ್ಧಾಂತ. ಅದಕ್ಕೆ ಬದ್ಧತೆಯನ್ನು ನಾವು ತೋರಿಸಿದ್ದೇವೆ. ಯಾರೆಲ್ಲ ಇದಕ್ಕೆ ಬದ್ಧತೆಯನ್ನು ತೋರಿಸ್ತಾರೋ ಅವ್ರ ಜೊತೆ ನಾವು ಕೆಲಸ ಮಾಡ್ತೇವೆ. ಎಸ್ ಸರ್,